ರೆನಾಲ್ಡ್ಸ್ ಫೆನಾಮಿನನ್ ಅಂತ ಒಂದು ಆರ್ಥರೈಟಿಸ್ ಕಂಡೀಷನಲ್ಲಿ ಒಂದು ರೆನಾಲ್ಡ್ಸ್ ಫೆನಾಮಿನನ್ ಅಂತ ಇದೆ. ರೆನಾಲ್ಡ್ಸ್ ಫೆನಾಮಿನನ್ ಅಂತಂದರೆ ಇಲ್ಲಿಗೆ ರಕ್ತನಾಳಗಳು ಏನು ಬರ್ತಾವೆ ಕೈಗಳಿಗೆ ಮತ್ತು ಇಲ್ಲಿ ಮುಖದಲ್ಲಿ ಬರ್ತಕ್ಕಂಥ ರಕ್ತನಾಳಗಳು ಅವು ಕಾಂಟ್ರಾಕ್ಷನ್ ಆಗ್ತದೆ, ಒಳಗಡೆ ಕನ್ಸ್ಟೆಂಟ್ ಆಗಿಬಿಟ್ಟು ಅಲ್ಲಿ ಸರ್ಕ್ಯುಲೇಷನ್ನು ಕಮ್ಮಿ ಆಗುತ್ತೆ. ಇದು ಕೆಲವು ಲೈಕ್ ಸಿವಿಯರ್ ಕೇಸಸ್ ಆಫ್ ಸಂಧಿವಾತದಲ್ಲಿ ಆಗುತ್ತೆ. ಇದಕ್ಕೆ ಎಕ್ಸ್ಟ್ರಾ ಸಪ್ರೇಟ್ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತ ಏನು ಬೇಕಾಗಲ್ಲ. ಏನು ಸಂಧಿವಾತಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವೋ ಅದೇ ಟ್ರೀಟ್ಮೆಂಟ್ಗೆ ಇದು ರೆಸ್ಪಾನ್ಸ್ ಮಾಡುತ್ತೆ. ನಮ್ಮ ಜೊತೆ ಇದ್ದಾರೆ ರಮ್ಯಾ ಅಂತ. ನಿಮಗೆ ಇತ್ತು ತಾನೆ ರೆನಾಲ್ಡ್ಸ್ ಫೆನಾಮಿನನ್ ಇತ್ತಿವ್ರಿಗೆ ಏನಾಗ್ತಿತ್ತು ನನಗೆ ಭವಿಷ್ಯ ಇವಾಗ ಕಡಿಮೆ ಆಗಿದೆ, ಕಮ್ಮಿ ಆಗಿದೆ ಭವಿಷ್ಯ ಸ್ವಲ್ಪ ಇವಾಗ ಆಗ್ತಾನೆ ಇಲ್ಲ. ಆಲ್ಮೋಸ್ಟ್ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಆಗಲ್ಲ. ಯೂಶಲಿ ಇದು ಅರ್ಲಿ ಮಾರ್ನಿಂಗ್ ಆಗುತ್ತೆ, ಯಾಕಂದರೆ ಟೆಂಪರೇಚರ್ ಕೋಲ್ಡ್ ಇರೋ ಟೈಮಲ್ಲಿ ಪೆರಿಫೆರೀಸ್ ಎಕ್ಸ್ಟ್ರಿಮಿಟೀಸ್ ಅಂದರೆ ಕೈ ಮತ್ತು ಮುಂಗೈ ಮತ್ತು ಮುಂಗಾಲು ಪ್ಲಸ್ ಫೇಸ್ ಇವೆಲ್ಲ ಸ್ವಲ್ಪ ಆಗುತ್ತದು. ಸೊ ಅದು ಈ ರಕ್ತನಾಳನ ಒಂದು ಏನು ಕೊಲಾಜಿನ್ ಇರುತ್ತೋ ಅದನ್ನು ಡಿಸ್ಟ್ರಾಯ್ ಮಾಡಿರುತ್ತೆ. ಆ್ಯಂಡ್ ಆಲ್ಸೋ ವ್ಯಾಸೋಡೈಲೇಟೇಷನ್ ಮೆಕ್ಯಾನಿಸಮು ಡಿಸ್ಟರ್ಬ್ ಆಗಿರುತ್ತೆ ಇನ್ನು ರೊಮಟಾಯ್ಡ್ ಆರ್ಥರೈಟಿಸ್ ಸಿವಿಯರ್ ಕೇಸಸ್ಸಲ್ಲಿ. ಸೊ ಇವಾಗ ನೋವು ಎಷ್ಟು ಕಮ್ಮಿ ಆಗಿದೆ, 50% ಪೇಯ್ನ್ ಕಡಿಮೆ ಇದೆ. ನಮ್ಮ ಹಾಸ್ಪಿಟ್ಲಿಗೆ ಫಸ್ಟ್ ಬಂದು ಫೆಬ್ರವರಿ 8 ಈ ವರ್ಷ ಲೈಕ್ 2-3 ಮಂತ್ಸ್ ಆಯಿತು. ಅಷ್ಟೊಳಗಡೆ ರೆನಾಲ್ಡ್ಸ್ ಫೆನಾಮಿನನ್ ಕಂಪ್ಲೀಟಾಗಿ ಹೋಗಿದೆ. ಸೊ ರೆನಾಲ್ಡ್ಸ್ ಫೆನಾಮಿನನ್ ಇದೆ ಅಂತಂದರೆ ಜಸ್ಟು ಅದನ್ನು ಟೆಂಪರರಿ ಸೊಲ್ಯೂಷನ್ಸ್ ಏನಂದರೆ ಬಿಸಿಲಿನಲ್ಲಿ ಕೈ ಹಿಡಿ, ಸನ್ಲೈಟಲ್ಲಿ ಇಟ್ಕೊಳ್ಳಿ, ಇದು ಈ ಥರ ಹೇಳ್ತಾರೆ. ಅದರಲ್ಲ, ಅದು ಒಂದು ರೂಟ್ ಕಾಸ್ ಒಂದು ಒಳಗಡೆ ಇರುತ್ತೆ. ಸರ್ವರೋಗಕ್ಕೂ ಮೂಲ ಕಾರಣ ನಮ್ಮದು ಬಾಯೊಳಗಡೆ ಹೋಗ್ತಕ್ಕಂಥ ಫುಡ್ಡಲ್ಲಿ ಅವಾಯ್ಡ್ ಮಾಡಿದ್ರೆ ಸೊ ಅದನ್ನು ಟೇಕ್ ಕೇರ್ ಮಾಡಿ. ಇವೆಲ್ಲ ಕೂಡ ಟೆಂಪರರಿ ಸೊಲ್ಯೂಷನ್. ಬಿಸಿಲಿನಲ್ಲಿ ಕೈ ಇಡೋದು ಅದು ಇದು ಹೀಟ್ ಮಾಡ್ಕೊಂಡ್ರೆ ಟೆಂಪರರಿ ಮುಂಚೆ ಮಾಡ್ಕೊಂತಿರ್ತಾನೆ, ಅದರಿಂದ ಅಷ್ಟೊಂದು ಇಂಪ್ರೂವ್ಮೆಂಟ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಿತ್ತು. ಬಟ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತಿತ್ತು ಅವಾಗ ಆ ಟೈಮಿಗೆ ಮಾತ್ರ. ಮತ್ತೆ ಇವಾಗ ನೀವು ಬಿಸಿಲಲ್ಲಿ ಇಟ್ಕೊಂಡಿದ್ದೀರಾ ಬಟ್ ಬ್ಲೂ ಆಗಿಲ್ಲ ಯಾಕಂದರೆ ರೂಟ್ ಕಾಲ್ನ ಡೆಲ್ಟ್ ಮಾಡಿರೋದ್ರಿಂದ ಅದು ರೆನಾಲ್ಡ್ಸ್ ಫೆನಾಮಿನನ್ ಹೋಗಿದೆ. ಸೊ ಡೋಂಟ್ ವರಿ, ಜಸ್ಟ್ ಟೇಕ್ ದ ಟ್ರೀಟ್ಮೆಂಟ್ ಆಫ್ ರೊಮಟಾಯ್ಡ್ ಆರ್ಥರೈಟಿಸ್. ಇದು ಕ್ಲಿಯರ್.